ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ 17 ಕಿಲೋಮೀಟರ್ ದೂರದಾಗಿರುವಂಥ ಸಹಸ್ರಲಿಂಗಕ್ಕೆ ಹೊಂಟೇವಿ. ಈ ಪ್ಲೇಸ್ ಹೆಂಗೈತಿ ಮತ್ತು ಈ ಪ್ಲೇಸ್ ವಿಶೇಷನ ಎಲ್ಲನೂ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಹಂಗೆ ನಿಮಗೂ ತೋರಿಸ್ತೇವೆ, ಫುಲ್ ವಿಡಿಯೋನ ನೋಡ್ರಿ. ಗಾಡಿ ಪಾರ್ಕಿಂಗ್ ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ಏರಿಯಾ ಐತಿ. ಫಸ್ಟ್ಗೆ ಇಲ್ಲಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡ್ಕೊಂಡು ಬರೋಣ ಅಂತ ಬರ್ರಿ. ನಾವು ಸಹಸ್ರಲಿಂಗ ಅಂದ್ರೆ ಈ ಬ್ರಿಡ್ಜ್ ಮೇಲೆ ನಿಂತ ನೋಡೋದಂತ ಅಂದ್ಕೊಂಡ್ವಿ. ಇದು ಜಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಷ್ಟ. ಇನ್ನು ಮೇನ್ ಪ್ಲೇಸ ಬೇರೆ ಕಡೆ ಐತಿ. ಇಲ್ಲಿ ಕಾಣ್ತಾ ಇರೋದ ಶಾಲ್ಮಲಾ ನದಿ. ಬ್ರಿಡ್ಜ್ ಮೇಲೆ ನಿಂತ ಸ್ವಲ್ಪ ಫೋಟೋ ಅದ ತಗೊಂಡ್ವಿ. ಮೊದಲ ಈ ಸಹಸ್ರಲಿಂಗ ಪ್ಲೇಸ್ದಾಗ ಕ್ಯಾಂಟೀನ್ಸ್ ಅಂದ್ರೆ ಊಟಕ್ಕೆ ತಿನ್ನಕ್ಕೆ ಏನು ಫೆಸಿಲಿಟಿ ಇರಲಿಲ್ಲ. ಈಗಿಲ್ಲಿ ಕ್ಯಾಂಟೀನ್ಸ್ ಎಲ್ಲ ಆಗಿದಾವ. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡ ನೆಕ್ಸ್ಟ್ ಸಹಸ್ರಲಿಂಗ ಇರುವಂಥ ಜಾಗಕ್ಕೆ ಹೋಗೋಣಂತ ಬರ್ರಿ. ಸಹಸ್ರಲಿಂಗ ಅತ್ಯಂತ ಪ್ರಸಿದ್ಧ ಮತ್ತು ಧಾರ್ಮಿಕ ಹಾಗೂ ಪ್ರವಾಸಿ ತಾಣ. ಈ ಪ್ಲೇಸ್ ಫೇಮಸ್ ಇರೋದಕ್ಕೆ ಕಾರಣನ ಈ ಶಾಲ್ಮಲ್ ನದಿ ಒಳಗಿರುವಂಥ ಈ ಸಾವಿರಾರು ಲಿಂಗಗಳ ಹೆಸರದಾಗ ಇರೋಂಗ ಸಹಸ್ರ ಅಂದ್ರ ಸಾವಿರ, ಲಿಂಗ ಅಂದ್ರ ಶಿವಲಿಂಗ. ಇಲ್ಲಿ ನದಿಯ ಒಳಗಡೆ ಬಂಡೆಗಳ ಮೇಲೆ ಸಾವಿರಾರಕ್ಕೂ ಹೆಚ್ಚು ಶಿವಲಿಂಗಗಳನ್ನ ಮತ್ತು ಅವುಗಳ ಮುಂದೆ ನಂದಿ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ. ಮೀನು ಕಡೆ ಕಾಲಿಗೆ ಎಷ್ಟು ನೋಡೋಣ. ನಾವು ಬಂದಿದ್ದ ಮೇ ತಿಂಗಳೊಳಗೆ, ಇನ್ನೂ ಬೇಸಿಗೆ ಕಾಲ. ಇಲ್ಲಿರುವಂಥ ಸಾವಿರಾರು ಲಿಂಗಗಳಿಗೂ ಇತಿಹಾಸ ಐತಿ. 16-17ನೇ ಶತಮಾನದಾಗ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳು ಆಗದೇ ಇದ್ದಾಗ ಶಿವನ ಹತ್ರ ಹರಕೆ ಕಟ್ಕೊಂಡಾಗ ಶಾಲ್ಮಲಾ ನದಿ ಒಳಗೆ ಕೆಲವೊಂದಿಷ್ಟ ಶಿವಲಿಂಗಗಳನ್ನು ಕೆತ್ತನೆ ಮಾಡಿದ್ರಂತ ಹೇಳ್ತಾರೆ. ಅದಾದ ನಂತರ ಮುಂದಿನ ದೊರೆ ಅಂದ್ರೆ ಸದಾಶಿವರಾಯರ ಆಳ್ವಿಕೆದಾಗ ಸಾವಿರಾರು ಲಿಂಗಗಳನ್ನು ಇಲ್ಲಿ ಕೆತ್ತಲಾಯ್ತಂತ ಹೇಳ್ತಾರೆ. ಈ ಪ್ಲೇಸ್ ಹೆಂಗಂತಂದ್ರೆ ಶಿವಭಕ್ತರಿಗಾಗಿ ಹೇಳಿ ಮಾಡಿಸಿದಂಥ ಜಾಗ. ಮಹಾಶಿವರಾತ್ರಿ ಅಂದ ಸಾವಿರಾರು ಭಕ್ತರ ಭೇಟಿ ನೀಡಿ ವಿಶೇಷ ಪೂಜೆ ಮತ್ತು ಶಿವಲಿಂಗಗಳಿಗೆ ಅಭಿಷೇಕವನ್ನು ಮಾಡ್ತಾರೆ. ಶಿವಲಿಂಗ ಅಷ್ಟೇ ಅಲ್ದ ಕೆಲವೊಂದಿಷ್ಟು ಬಂಡೆಗಳ ಮೇಲೆ ಈ ಥರ ಬರಹಗಳನ್ನು ನೀವು ನೋಡ್ಬೋದು. ಹಚ್ಚ ಹಸಿರಿನ ವಾತಾವರಣ ಮತ್ತು ಶಾಲ್ಮಲಾ ನದಿಯ ಸ್ವಚ್ಛ ನೀರಿನೊಳಗಿರುವಂಥ ಮೀನುಗಳ ಸಾವಿರಾರು ಶಿವಲಿಂಗಗಳ ಇದೆಲ್ಲನೂ ನೋಡೋಕೆ ಒಂಥರ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ನೀವೇನಾದ್ರೂ ಮಳೆಗಾಲದಾಗ ಬಂದ್ರಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತೈತಿ. ಅವಾಗ ಶಿವಲಿಂಗಗಳನ್ನು ನಿಮಗೆ ನೋಡೋಕೆ ಆಗಲ್ಲ. ಈ ಪ್ಲೇಸ್ಗೆ ನೀವು ಭೇಟಿ ನೀಡೋಕೆ ನವೆಂಬರಿಂದ ಮೇ ತಿಂಗಳೊಳಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈಗ ಕಣ್ಣಿ ಕಾಣ್ತಾ ಇಷ್ಟೇ ಶಿವಲಿಂಗ. ಇನ್ನೊಂದಿಷ್ಟು ಶಿವಲಿಂಗಗಳ ಈ ನೀರಿನ ಮಟ್ಟ ಜಾಸ್ತಿ ಆದಾಗ ಅಥವಾ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗ್ಯಾವಂತ ಹೇಳ್ತಾರೆ. ನೀವೇನಾದರೂ ಶಿವಭಕ್ತರಾಗಿದ್ರಂದ್ರೆ ಒಮ್ಮೆ ಆದರೂ ಈ ಸಹಸ್ರಲಿಂಗಕ್ಕೆ ಭೇಟಿಯನ್ನು ನೀಡ್ರಿ. ನೀವು ಸಹಸ್ರಲಿಂಗಕ್ಕೆ ಬರುವಂಥ ಟೈಮ್ದಾಗ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ನೋಡ್ಕೊಂಡು ಬರ್ಬೋದು. ನೀವು ಸಿರ್ಸಿಗೆ ಬಂದ ಮಾರಿಕಾಂಬ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಸಹಸ್ರಲಿಂಗ, ಬೆಣ್ಣೆಹೊಳೆ ಜಲಪಾತ, ಉಂಚಳ್ಳಿ ಜಲಪಾತ, ಯಾನ, ಬನವಾಸಿ, ಮಾಗೋಡು ಫಾಲ್ಸ್ ಇಂಥ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ಸಹಸ್ರಲಿಂಗಕ್ಕೆ ಭೇಟಿ ನೀಡಿದ್ರೆ ನಿಮ್ಮ ಅನುಭವನ ಕಮೆಂಟ್ ಮಾಡಿರಿ. ನೀವೇನಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ನೀರಿನ ಮಟ್ಟ ಜಾಸ್ತಿ ಇದ್ದಾಗ ಯಾರು ನೀರಿನೊಳಗೆ ಇಳಿಯಕ್ಕೆ ಹೋಗ್ಬೇಡ್ರಿ. ನೀರು ಕಡಿಮೆ ಇದ್ದಾಗೂ ಅಷ್ಟ, ಯಾಕಂದ್ರೆ ಬಂಡೆಗಳ ನೀರಿನೊಳಗೆ ಇದ್ದಿದ್ದರಿಂದ ನಿಮ್ಮ ಕಾಲ ಸ್ಲಿಪ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಧನ್ಯವಾದ.